ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ. ಇವತ್ತು ಒಂದು ಹೊಸ ಬ್ಲಾಗ್ ಜೊತೆ ಈಚೆ ಬಂದಿದ್ದೀನಿ. ಏನಪ್ಪ ಅಂದರೆ ನಮ್ಮ ಬೆಂಗಳೂರಿನ ಸ್ನೇಹಿತರು ನಮ್ಮ ಮೈಸೂರಿಗೆ ಬಂದಿದ್ದರು. ಸೊ ಎಲ್ಲಾದರೂ ಒಂದು ರೈಡ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ತುಂಬ ದಿವಸದಿಂದ. ಆ ಒಂದು ಪ್ಲ್ಯಾನು ಇವತ್ತು ಸಕ್ಸೀಡ್ ಆಗಿದೆ. ಏನು ನಮ್ಮ ದರ್ಶನ್ ಇದ್ದಾನಲ್ಲ, ತಲಕಾವೇರಿಗೆ ಹೋಗಬೇಕು, ಕಾವೇರಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದ. ಸೊ ಹಾಗಾಗಿ ಅವನ್ನ ಮೈಸೂರಿಗೆ ಕರೆಸ್ಕೊಂಡು ನೆಕ್ಸ್ಟು ಮೈಸೂರಿಂದ ನಾವು ಇವಾಗ ಕೊಡಗಿನ ಕಡೆಗೆ ಹೊರಟಿದ್ದೀವಿ. ವೀರ ಯೋಧರ ಒಂದು ಜಾಗ ಅಂತ ಹೇಳ್ಬೋದು, ಹಾಗೂ ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಲೂ ಹೇಳ್ಬೋದು. ಅಂಥ ಕಡೆಗೆ ನಾವು ಇವತ್ತು ಹೊರಟಿದ್ದೀವಿ. ಬನ್ನಿ, ನಮ್ಮ ಜರ್ನಿಯಲ್ಲಿ ಏನೇನಿರುತ್ತೆ ಮಜಾ ಮಾಡೋಣ, ಜರ್ನಿನ ಎಂಜಾಯ್ ಮಾಡೋಣ, ಪ್ಲೇಸ್ಗಳನ್ನು ನೋಡೋಣ, ಹಾಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಣ. ನನ್ನ ಒಂದು ರುದ್ರನ್ ಜೊತೆ ಲಾಂಗ್ ಡ್ರೈವ್ ಹೋಗಿ ತುಂಬ ದಿವಸಗಳಾಗ್ಬಿಟ್ಟಿತ್ತು. ಸೊ ನನಗೂ ಒಂದು ಬ್ರೇಕ್ ಬೇಕಿತ್ತು. ಆಫ್ಟರ್ MNC ಕಂಪ್ನಿಯ ಎಂಪ್ಲಾಯ್ ಆದಮೇಲೆ ವರ್ಕು ಅಂತ ಸಿಕ್ಕಾಬಟ್ಟೆ ಪ್ರೆಷರಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಒಂದು ರಿಫ್ರೆಶ್ಮೆಂಟ್ ಬೇಕಲ್ಲ, ಕಂಪ್ನಿಯಿಂದ ಈಚೆ ಬಂದು ನೆಕ್ಸ್ಟು ನಾವು ನೋಡಬೇಕಲ್ಲ. ಸೊ ಹಂಗಾಗಿ ಈ ಒಂದು ರೈಡ್ನ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸೆಲ್ಫ್ ರೈಡು, ಯಾವ ಗ್ರೂಪ್ ಜೊತೆಲೂ ಮಾಡ್ತಾಯಿಲ್ಲ ಆ್ಯಕ್ಚುಲಾಗಿ. ಸೊ ನಾವೇ ಕಂಪ್ನಿಯವರು ಒಂದು 3 ಜನ ಹೋಗ್ತಾ ಇರೋದು, ಇನ್ನೊಬ್ಬ ಅವನ ಫ್ರೆಂಡು 4 ಜನ. ನಾವು ಇವಾಗ ಹೋಗುವಂಥ ಜಾಗ ಬಂದುಬಿಟ್ಟು ಏನಿದೆ, ಹುಣಸೂರು ಆ್ಯಸ್ ಯೂಶ್ವಲ್, ಪಿರಿಯಾಪಟ್ಟಣ, ಕುಶಾಲನಗರ, ಮೇಲಿಂದ ಮಡಿಕೇರಿಗೆ ಹೋಗಿ ಮಡಿಕೇರಿಯಿಂದ ಭಾಗಮಂಡಲದಿಂದ ತಲಕಾವೇರಿ, ಕಾವೇರಮ್ಮನ ಒಂದು ಜನ್ಮಸ್ಥಳ, ಆ ಜಾಗಕ್ಕೆ ನಾವು ಹೋಗ್ತಾಯಿದ್ದೀವಿ. ಬನ್ನಿ, ನಮ್ಮ ಜೊತೆ ಜರ್ನಿ ಮಾಡಿ. ಈ ಜರ್ನಿಯಲ್ಲಿ ನಾವು ಒಟ್ಟಿಗೆ ಮಾತಾಡೋಣ, ಹರಟೆ ಹೊಡೆಯೋಣ, ಹಾಗೆ ರೈಡ್ನ ಎಂಜಾಯ್ ಕೂಡ ಮಾಡೋಣ. ಸೊ ಒಂದು ಪಿಟ್ ಸ್ಟಾಪ್ನ ಕೊಟ್ಕೊಂಡು ನಮ್ಮ ಬಾಯ್ಸು ಟೀ ಕಾಫಿ ಕುಡಿಬೇಕಂತ ಹೇಳಿದ್ವಾ, ಹಂಗೆ ಈ ಪಿಟ್ ಸ್ಟಾಪ್ ಅಂತ ಕೊಟ್ಕೊಂಡು ನೆಕ್ಸ್ಟು ಒಂದು ಮುಂದೆ ಹೊರಡ್ತಾ ಇದ್ದೀವಿ. ಏನಂದರೆ ಇವಾಗ ನೆಕ್ಸ್ಟು ಹುಣಸೂರು ದಾಟಿ ಪಿರಿಯಾಪಟ್ಟಣ ದಾಟಿ ಮುಂದೆ ಒಂದು ಟೀ ಸ್ಟಾಪ್ ಹಾಕಿದ್ವಿ. ಇಲ್ಲಿಂದ ನಾವು ನೆಕ್ಸ್ಟು ಕುಶಾಲನಗರದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಏನು ತಿಂಡಿನ ಮುಗಿಸ್ಕೊಂಡು, ತಿಂಡಿ ಆದಮೇಲೆ ಮತ್ತೆ ನಾವು ತಲಕಾವೇರಿ ಕಡೆಗೆ ಒಂದು ಸ್ಟ್ರೆಚ್ಚಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಪ್ಲ್ಯಾನಲ್ಲಿ. ಒಂದು ಜರ್ನಿ ಮಾತ್ರ ಸೂಪರಾಗಿ ಹೋಗ್ತಾಯಿದ್ದೇವೆ. ನಮ್ಮ ಬಾಯ್ಸ್ ಕೂಡ ಜರ್ನಿನ ಸಖತ್ ಎಂಜಾಯ್ ಮಾಡ್ತಾಯಿದ್ದಾರೆ, ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ ಮಾತ್ರ. ಎಲ್ಲ ಆಫೀಸಲ್ಲಿ ಕೂತಿ ಬೇಜಾರಾಗಿ ಒಂದು ಮೂಮೆಂಟು, ಒಂದು ವೀಕ್ ಆಫ್ ಅಂತ ಇತ್ತು. ಆ ವೀಕ್ ಆಫ್ನ ನಮ್ಮ ಇಷ್ಟ ಆದಂಥ ಮೆಷಿನ್ಸ್, ನಮ್ಮ ಬೈಕ್ಗಳ ಜೊತೆ, ಎಮೋಷನಲ್ ಬೈಕ್ಸ್ಗಳ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಮಡಿಕೇರಿನ ತಲುಪ್ತಾ ಇದ್ದೀವಿ ಸ್ನೇಹಿತರೆ. ರೋಡು ಈ ಕಡೆ ಎಲ್ಲ ತುಂಬ ಮಳೆ ಆಗಿದೆ, ಎಲ್ಲ ಸ್ವಲ್ಪ ಬೇಸಿಗೆ ಥರ ಎಲ್ಲ ಏನು ಅನಿಸ್ತಾ ಇಲ್ಲ. ಫುಲ್ಲು ಹಸಿರಾಗಿ ಮಳೆ ಆಗಿರೋದ್ರಿಂದ ಈ ಕಡೆ ಎಲ್ಲ ಆಲ್ರೆಡಿ
ಹಸಿರು ತುಂಬಿದಂಥ ವಾತಾವರಣ, ಅದ್ಭುತವಾಗಿರುವಂಥ ಒಂದು ನೋಟ. ನಾವೊಂದು ಕರೆಕ್ಟಾಗಿರೋ ಟೈಮಲ್ಲಿ ಬಂದಿದ್ದೀವಿ. ಸೊ ಏನಂದರೆ, ಇಲ್ಲ ನಾವು ಸ್ಟಾರ್ಟಿಂಗಲ್ಲಿ ಬರಬೇಕು ಮಾನ್ಸೂನಲ್ಲಿ, ಇಲ್ಲಾಂದರೆ ಎಂಡಿಂಗಲ್ಲಿ ಬರಬೇಕು. ತುಂಬ ಜಾಸ್ತಿ ಮಳೆಯಲ್ಲೂ ನಾವು ಹೋಗೋಕ್ಕಾಗಲ್ಲ, ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಮಳೆ ಇಲ್ಲ ಅಂದ್ರೂ ತುಂಬ ಬೇಜಾರಾಗ್ಬಿಡುತ್ತೆ. ಇವಾಗ ಬೇಸಿಗೆ ಮುಗ್ದು ಏನು ಮಳೆಗಾಲ ಸ್ಟಾರ್ಟ್ ಆಗ್ತಿರೋವಂಥ ಸೀಸನ್ನು, ಒಂದು ಸ್ವಲ್ಪ ಮಳೆ ಆಗಿ ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ಮಳೆ ಆದಮೇಲೆ ಹೋದ್ರೇ ಅದು ನಮಗೆ ಒಂದು ಚೆನ್ನಾಗಿರುವಂಥ ಸಮಯ ಅಂತ ಹೇಳ್ಬೋದು. ಎಲ್ಲ ಕಡೆ ಹಸಿರಾಗಿರುತ್ತೆ. ಇನ್ಮೇಲೆ ಏನು ಎಲ್ಲ ಇನ್ಸ್ಟಾಗ್ರಾಮು, ರೀಲ್ಸಲ್ಲಿ ಅಥವಾ ಯೂಟ್ಯೂಬ್ಸಲ್ಲಿ ಎಲ್ಲ ನಮ್ಮ ಬೈಕರ್ ಕಮ್ಯುನಿಟಿಯವರೇ ಆಗಲಿ, ಆಮೇಲೆ ಟ್ರಕ್ಕಿಂಗ್ ಅವರೇ ಆಗಲಿ, ಎಲ್ಲರೂ ಈಚೆ ಬರ್ತಾರೆ ಇವಾಗ. ವೀಡಿಯೋಗಳೆಲ್ಲ ಮಾಡಿ ಹಾಕೋದು, ಏನು ಕೇಳ್ತೀರಾ? ಅದನ್ನು ನೋಡಿನೇ ನಮಗೂ ಹೋಗಬೇಕು, ನಾವು ಈ ಥರ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಆ್ಯಸ್ ಪರ್ ದ ಪರಿಸ್ಥಿತಿಗಳನ್ನು ನೋಡ್ಕೊಂಡು ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿ. ಯಾಕೆ ಅಂದರೆ, ಆ ಒಂದು ಸಣ್ಣ ವೀಡಿಯೋಗಳಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಸ್ವತಃ ನಿಮ್ಮಲ್ಲಿ ಆಸಕ್ತಿ ಇರಬೇಕು, ನಿಮ್ಮಲ್ಲಿ ಆಸೆ ಇರಬೇಕು. ಅದಿದ್ದರೆ ಅದನ್ನು ಎಂಜಾಯ್ ಮಾಡ್ತೀರಾ. ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಅದರ ರೀಲ್ಸ್ಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಹೋಗಬೇಡಿ. ಪ್ರಕೃತಿನ ಪ್ರೀತಿ ಮಾಡಿ, ಪ್ರಕೃತಿ ಜೊತೆ ಬೆರೆಯೋದಕ್ಕೋಸ್ಕರ ಹೋಗಿ. ಆವಾಗ ನೀವು ನಿಜವಾಗ್ಲೂ ಪ್ರಕೃತಿನ ಎಂಜಾಯ್ ಮಾಡ್ತೀರಾ. ವೀರ ಯೋಧರ ನಾಡು, ತಾಯಿ ಕಾವೇರಿಯ ತವರೂರು, ಕಾಫಿ ನಾಡು ಮಡಿಕೇರಿಗೆ ಸ್ವಾಗತ ಸುಸ್ವಾಗತ. ನಾವು ಇವಾಗ ಮಡಿಕೇರಿ ಟೌನ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಕೊಡವರ ಒಂದು ಮುಖ್ಯ ಊರು. ಕೊಡವರ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಕೂರ್ಗ್, ಮಡಿಕೇರಿ ಅಂತ ನಾವು ಹೇಳ್ತೀವಿ. ಅಲ್ಲಿಗೆ ನಾವಿವಾಗ ಬಂದು ತಲುಪಿದ್ದೀವಿ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಭಾಗಮಂಡ್ಲಗೆ ಹೋಗೋ ಪ್ಲ್ಯಾನ್. ಅಲ್ಲೋಗಿ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದಲ್ಲಿ ನೀರನ್ನ ಮುಳುಗಿ ಆಮೇಲೆ ಕಾವೇರಮ್ಮನ ಹತ್ರ ಹೋಗುವಂಥ ಒಂದು ಪದ್ಧತಿ ಇದೆ. ಅದನ್ನೆಲ್ಲ ನಮ್ಮ ದರ್ಶನ್ ಅವರು ನೋಡ್ಕೊಂಡಿದ್ದಾರೆ. ಹಾಗೇ ಆ ಪದ್ಧತಿ ಪ್ರಕಾರನೇ ಇವಾಗ ನಾವು ಹೋಗ್ತಾಯಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳಿದ್ರು ಇವರು. ಅಲ್ಲಿ ಮುಂದೆ ನಾವು ಪೆಟ್ರೋಲ್ ಪಂಪ್ ಹತ್ರ ಏನಂದರೆ ನಿಲ್ಲಿಸ್ಬಿಟ್ಟು ಫ್ಯೂಲ್ ಅಪ್ ಮಾಡಿಕೊಂಡು ಹೊರಡೋಣ. ಯೋಗಿತ್, ಪೆಟ್ರೋಲ್ ಹಾಕ್ಸ್ಕೊಬಿಡು.
ಈ ಥರ ಒಂದು ರೀಜನಲ್ ಜಾಗಗಳಿಗೆ ಇವಾಗ ಗ್ಯಾಸ್ದು ಎಷ್ಟು ಸಮಸ್ಯೆ ಅಂದರೆ ಬುಕ್ ಮಾಡಿದವ್ರಿಗೆ ಒಂದು ಲೋಡ್ ಬರುತ್ತಂತೆ, ಫುಲ್ಲು ಹಂಚ್ಕೊಂಡು ಹೋಗ್ಬಿಡ್ತಾರಂತೆ. ನಾನಿವಾಗ ಬರುವಾಗ ನೋಡಿದ್ರೆ ಎಲ್ಲ ಮನೆಯಿಂದ ಈಚೆ ಕಡೆ ರೋಡಿಗೆ ತೊಗೊಬಂದು ರೋಡಲ್ಲಿ ಇಟ್ಕೊಂಡು ಕಾಯ್ತಾವ್ರೆ. ಏನು ಹತ್ತು ಸಿಲಿಂಡ್ರು ಇಲ್ಲಿಂದ ಒಳಗಡೆ 2, 3, 4, 5, 6 ಕಿಲೋಮೀಟ್ರ್ ತನಕ ಇರ್ತಾರೆ. ಮೊದಲು ಥರ ಗ್ಯಾಸ್ ಸಪ್ಲೈನೇ ಇಲ್ಲ. ಸೊ ಈ ಒಂದು ವಾರ್ ಆಗ್ತಿರೋ ಕಾರಣದಿಂದ ಜನಸಾಮಾನ್ಯರಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಅದರಲ್ಲೂ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಹೇಳಿಕೆ ಕೊಟ್ಟಿರೋದು ಏನಂದರೆ, ಚಿನ್ನದ ಮೇಲೆ ಇವಾಗ ಹೂಡಿಕೆನ ಮಾಡಬೇಡಿ, ನಿಮ್ಮ ಹಣನ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ. ಹಾಗೆ MNC IT ಕಂಪ್ನಿಗಳಿಗೆ ಏನು ಇದಿದೆ ವರ್ಕ್ ಫ್ರಮ್ ಹೋಮ್ನ ಮತ್ತೆ ತಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಟೈಮಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಾವು ದೇಶದ ಹಿತಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ನಮಗೆ ಒಳಿತನ್ನೇ ಕೇಳ್ತಾ ಇದ್ದಾರೆ, ಅವಾಗಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರ ದೃಷ್ಟಿಲಿ ನಾವು ಏನಂತಂದರೆ ಒಂದು ಸ್ವಲ್ಪ ಸರ್ಕಾರ ಹೇಳೋದನ್ನ ಇವಾಗ ಪಾಲಿಸೋಣ. ಅವರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಹಾಗಾಗಿ ಆ ಒಂದು ಏನೇನು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮುಂದೆ ಇನ್ನೂ ಏನಾದರೂ ಲಾಕ್ಡೌನ್ ಏನಾದರೂ ಆಗ್ಬೋದಂಥ ಪರಿಸ್ಥಿತಿಗಳು ಇದೆ. ನೋಡೋಣ. ಲಾಕ್ಡೌನ್ ಎಲ್ಲ ಆದರೆ ತುಂಬ ಜನಕ್ಕೆ ಕಷ್ಟ. ಆಗಲೇ ನಾವು ಒಂದು ಲಾಕ್ಡೌನ್ನ ನೋಡಿ ಅನುಭವಿಸಿದ್ದೀವಿ. ಹಾಗಾಗಿ ಇವಾಗ ಮತ್ತೆ ಆ ಸಂಕಷ್ಟಕ್ಕೆ ಹೋಗೋದು ಬೇಡ. ಸ್ವಲ್ಪ ನಾವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಪ್ರಬಲರಾಗಿರಬೇಕು ಈ ಸಮಯದಲ್ಲಿ, ಕಷ್ಟ ಕಾಲದಲ್ಲಿ. ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಜರ್ನಿ ತಲಕಾವೇರಮ್ಮನ ಕಡೆಗೆ. ನಾವು ಇವಾಗ ಕಾವೇರಿ ಉಗಮ ಸ್ಥಾನವಾದಂಥ 2 ನಮ್ಮ ಭಾರತದ ರಾಜ್ಯಗಳಾದಂಥ ಕರ್ನಾಟಕ ಹಾಗೂ ತಮಿಳುನಾಡಿನ ಜೀವನದಿ ಅಂತಲೇ ಕರೀತಾ ಇರೋವಂಥ ನಮ್ಮ ಹೆಸರಾಂತ ತಾಯಿ ಕಾವೇರಮ್ಮನ ಜನ್ಮ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲೇ ತಾಯಿ ಕಾವೇರಿ ಉಗಮ ಆಗೋದು. ಇಲ್ಲಿ ಉಗಮ ಅಂದರೆ ಇಲ್ಲಿಂದ ಜಸ್ಟು ಇಲ್ಲಿ ತಾಯಿ ಕಾವೇರಿ ಹುಟ್ತಾಳಷ್ಟೇ. ಆಮೇಲೆ ಅದು ಬೇರೊಂದು ಕಡೆ ಹೋಗಿ ಸೇರಿಕೊಳ್ಳುತ್ತೆ. KRS ಕನ್ನಂಬಾಡಿ ಕಟ್ಟೆ ಹಾಗೂ ತಮಿಳುನಾಡಿನಿಂದ ಹರಿದು ಮಂಡ್ಯ ಮೂಲಕ ಅಲ್ಲೆಲ್ಲ ಹರ್ಕೊಂಡೋಗಿ ಹಲವಾರು ರೈತರ ಬೆನ್ನೆಲುಬಾಗಿದೆ ನಮ್ಮ ಕಾವೇರಿ ನದಿ. ವಿಶ್ವೇಶ್ವರಯ್ಯರು ಕಟ್ಟಿದಂತಹ ಏನು ಕನ್ನಂಬಾಡಿ ಕಟ್ಟೆ ಏನಿದೆ, ನಮ್ಮ ಮಹಾರಾಜರು ಕಟ್ಟಿಸಿದಂತಹ ಕಟ್ಟೆ ಏನಿದೆ, ಅದು ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ಎಷ್ಟೋ ಒಂದು ಉಪಯುಕ್ತವಾದಂತಹ ಕೆಲಸ. ಇವಾಗ ಆ ತಾಯಿಯ ಜನನ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವಕಾಶ ಸಿಕ್ಕಿದ್ರೆ ಅಲ್ಲಿ ಸ್ನಾನ ಮಾಡಿ, ತೀರ್ಥ ಸ್ನಾನ ಅಂತ ಹೇಳ್ತಾರೆ, ಅದನ್ನು ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ. ತಲಕಾವೇರಿಯಲ್ಲಿ ಏನಪ್ಪ ವಿಶೇಷ ಅಂದರೆ, ಯಾವಾಗಲೂ ಅಲ್ಲಿ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ, ತಣ್ಣಗಿರುವಂಥ ಒಂದು ವಾತಾವರಣ, ಮಳೆ ಆಗೋವಂಥ, ಯಾವಾಗಲೂ ಮಳೆ ಆಗಬೇಕು ಆ ಥರನೇ ಇರುತ್ತೆ ಅಂದ್ಕೊಳ್ಳಿ. ಏನಂದರೆ ಅಲ್ಲಿ ಪ್ರಕೃತಿನೇ ಹೆಂಗಿದೆ, ಒಂಥರ ವಿಸ್ಮಯ. ಅಲ್ಲಿ ಏನಂತಲೇ ಹೇಳೋಕ್ಕಾಗಲ್ಲ, ಯಾವಾಗ ಮಳೆ ಆಗುತ್ತೆ,
ಈ ನಮ್ಮ ಮೇಘಾಲಯ ಸೈಡು ಹೆವಿ ರೈನ್ ಫಾರೆಸ್ಟ್, ಥಿಕ್ ರೈನ್ ಫಾರೆಸ್ಟ್ ಹೆಂಗಿರುತ್ತೆ ಆ ಥರದಂಥ ಒಂದು ವಾತಾವರಣ. ಇಲ್ಲಿ ಹಸಿರಾಗಿರುತ್ತೆ ಯಾವಾಗಲೂ, ಒಂಥರ ನೋಡೋಕ್ಕೆ ಚಂದ. ಅದರಲ್ಲೂ ನಾವು ಬೈಕಲ್ಲಿ ಬರೋರ್ಗಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾನು ಈ ಮಧ್ಯದಲ್ಲಿ ಫುಲ್ಲು ಅಚ್ಚ ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಏನಕ್ಕೆಂದರೆ ನಮ್ಮ ಒಂದು ಕನ್ನಡ ಯೂಟ್ಯೂಬರ್ಸ್ಗಳು ತುಂಬ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ನಮ್ಮ ಭಾಷೆಯಲ್ಲಿ ಬರುವಂತಹ ಪದ ಬಳಕೆಗಳನ್ನು ನಾವು ಮುಂದೆ ತೊಗೊಂಡು ಹೋಗಬೇಕು, ಕನ್ನಡನ ಜಾಸ್ತಿ ಬಳಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆದಷ್ಟು ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ಮಧ್ಯದಲ್ಲಿ ಯಾವಾಗಲೂ ಒಂದೊಂದ್ಸಲಿ ಇಂಗ್ಲೀಷ್ ಪದಗಳು ಸೇರ್ಕೊಂಡ್ಬಿಡ್ತವೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಅದ್ಭುತವಾದಂಥ, ಪೂಜನೀಯವಾದಂಥ, ಸುಂದರವಾದಂಥ ಭಾಷೆ ನಮ್ಮ ಭಾಷೆ ಕನ್ನಡ ಭಾಷೆ. ನಾವು ಬೇರೆ ಎಲ್ಲ ಭಾಷೆಗಳಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟು ಗೌರವ ನನ್ನ ಒಂದು ಮಾತೃಭಾಷೆಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಚ್ಚ ಕನ್ನಡದಲ್ಲೇ ಈ ಒಂದು ಏನು ಯೂಟ್ಯೂಬ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಳಸಲೇಬೇಕಾದಂಥ ಸಮಯದಲ್ಲಿ ಇವಾಗ ಕೆಲವೊಂದೊಂದು ತಾಂತ್ರಿಕ ಶಬ್ದಗಳ ಬಳಕೆ ನಮಗೆ ಬೇಕಾಗುತ್ತೆ. ಅಂದರೆ ಟೆಕ್ನಿಕಲ್ ವರ್ಡ್ಸ್ ಅಂತ ಏನು ಹೇಳ್ತಾರಲ್ಲ, ಅಂಥ ಸಮಯದಲ್ಲಿ ನಾವು ಖಂಡಿತ ಬಳಸೋಣ. ಹೌದು, ನಮಗೆ ನೆಲ ನೀರು ಜೀವನ ಕೊಟ್ಟಂಥ ಜಾಗ ಕರುನಾಡು. ನಮ್ಮ ತಾಯಿ ಜಲದಾತೆ ಕಾವೇರಮ್ಮ. ನಮ್ಮ ಮೈಸೂರು ಮಂಡ್ಯ ಭಾಗದವ್ರಿಗಂತೂ ಈ ಕಾವೇರಿ ತಾಯಿ ಒಂಥರ ಗಂಗೆ ಅಷ್ಟೇ ಪರಿಶುದ್ಧಳು. ನಮಗೆ ಎಲ್ಲರೂ ನಮ್ಮ ಕಾವೇರಿ ನದಿ ಮೇಲೆ, ಕಾವೇರಿ ಮತ್ತು ಕಬಿನಿ ನದಿ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಹಂಗಾಗಿ ನಾವು ತುಂಬ ಗೌರವಿಸ್ತೀವಿ. ಅದರಲ್ಲೂ ನಮ್ಮ ಕೊಡಗಿನ ಜನಕ್ಕಂತೂ ಕಾವೇರಮ್ಮ ಅಂದರೆ ತುಂಬ ಅದ್ಭುತವಾದಂಥ ಒಂದು ಭಾವನೆ, ಅವರ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಕನ್ನಡ ನಾಡಿನ ಜೀವನದಿ ಕಾವೇರಿ, ನೀ ಕಾವೇರಿ. ತಲಕಾವೇರಿ ಪುಣ್ಯಕ್ಷೇತ್ರಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಜನ ಇಲ್ಲ ಅಂದ್ಕೊಂಡಿದ್ದೆ, ಆದರೂ ತುಂಬ ಜನ ಇದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ. ಇಲ್ಲಾಗಲೇ ಬರ್ತಾ ಇದ್ದಂಗೆ ಹೇಳ್ದಂಗೆ ಆವಾಗಲೇ ನಾನು ಇನ್ನೇನು ಮಳೆ ಬರುವಂಥ ಪರಿಸ್ಥಿತಿನೇ, ಥರ ಮೋಡ ಕವಿದ ವಾತಾವರಣ ಅಷ್ಟು ಸೃಷ್ಟಿ ಆಗಿಬಿಟ್ಟಿದೆ. ಇಷ್ಟೇ ನಮ್ಮ ಗಾಡಿಗಳು ಹೋಗೋದು, ಇಲ್ಲ ಮುಂದೆ ಹೋಗ್ಬೋದು. ನೋಡೋಣ. ನಮ್ಮವರೆಲ್ಲಿ ಬಂದಿಲ್ವಾ ಇನ್ನೂ ತಲಕಾವೇರಿ ಕ್ಷೇತ್ರ. ಸಂಜೆ ಹೊತ್ತಾಯಿತು, ನಾವು ಅಂದ್ಕೊಂಡಿರೋ ಜಾಗನ ತಲುಪಾಯಿತು, ನೋಡಾಯಿತು. ಹಾಗೆ ಮಧ್ಯದಲ್ಲಿ ಒಂದು ಅಂಗಡಿಯಲ್ಲಿ ನಿಲ್ಲಿಸಿ ಮ್ಯಾಗಿನೂ ತಿಂದಾಯಿತು. ಇನ್ನೇನು ಕತ್ಲಾಗೋದ್ರೊಳಗಡೆ ನಮ್ಮ ಗೂಡನ್ನ ಸೇರ್ಕೊಳ್ಳೋವಂಥ ಸಮಯ. ಅದಕ್ಕಿಂತ ಮುಂಚೆ ನಾವು ಎಲ್ಲಾದರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಂದು ಡ್ರೋನ್ ಶಾಟ್ನ ತಗೊಂಡು
ಅದರಿಂದ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಎಲ್ಲಾದರೂ ಒಂದು ಒಳ್ಳೆ ವ್ಯೂ. ನಮ್ಮ ಯೋಗಿತ್ತಂತೂ ಹೊಸ ಗಾಡಿ ತೊಗೊಂಡ್ಬಿಟ್ಟು ಅವನಿಗೆ ಫೋಟೋ ವಿಡಿಯೋ ಎಲ್ಲ ಅದು ಕ್ರೇಜ್ ಉಟ್ಕೊಬಿಟ್ಟೈತೆ. ಅವನಿಗೋಸ್ಕರ ಇವಾಗ ಒಂದು ಚೆನ್ನಾಗಿರೋ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ನಾವು ನಮ್ಮ ಊರುಗಳ ಕಡೆಗೆ ಓಡೋಣ. ಇವತ್ತು ಏನಪ್ಪ ಅಂದರೆ ನಾಳೆ ನಮಗೆಲ್ಲ ಮತ್ತೆ ಆಫೀಸ್ ಸ್ಟಾರ್ಟು. ಹಂಗಾಗಿ ನಮ್ಮ ಕಾಯಕದ ಕಡೆಗೆ ನಾವು ಹೋಗಲೇಬೇಕಾಗಿದೆ. ಹಂಗಾಗಿ ನಾವು ಇವತ್ತು ಹೋಗಿ ರೆಸ್ಟ್ ಮಾಡ್ಕೊಂಡು ಮತ್ತೆ ನಾವು ನಾಳೆ ಬೆಂಗಳೂರಿಗೆ ಹೊರಡಬೇಕು. ಯೋಗಿತ್ತು ಇವತ್ತೇ ಹೊರಡ್ತಾನೆ, ನಾಳೆ ಹೋಗಿ ಆಫೀಸ್ ರೀಚ್ ಆಗ್ತಾನೆ. ನಮ್ಮ ಕೈಯಲ್ಲಿ ಸ್ವಲ್ಪ ಆಗಲ್ಲ ಗುರು, ನಮಗೂ ರೆಸ್ಟ್ ಬೇಕು ಮನುಷ್ಯರು ಗುರು. ಹಂಗಾಗಿ ಸ್ವಲ್ಪ ರೆಸ್ಟೆಲ್ಲ ಮಾಡಿಕೊಂಡು ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಮಯ ಕತ್ಲಾಗ್ತಿದೆ, ನನಗೂ ಬೆಳಗ್ಗೆಯಿಂದ ಫುಲ್ಲು ಸ್ಟ್ರೇನ್ ಆಗಿಬಿಟ್ಟಿದ್ದೀನಿ, ಮಾತಾಡೋಕ್ಕೆ ಶಕ್ತಿ ಇಲ್ಲ. ಸೊ ಇವತ್ತಿನ ಒಂದು ಬ್ಲಾಗ್ನ ಎಂಡ್ ಮಾಡೋಣ. ಏನಂದರೆ ಇವತ್ತಿನ ಬ್ಲಾಗಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನಾನು, ಯೋಗಿತ್ತು, ದರ್ಶನ್ ಮತ್ತು ದೀಪನ್ನು 4 ಜನ ಹೋಗಿ ಏನಂತ ಇದಾಗಿಲ್ಲ, ಯಾಕಂದರೆ ಮೈಂಡ್ ಆಫ್ ಆಗಿತ್ತು. ಜಸ್ಟು ನಿಮಗೆ ಒಂದು ಈ ರೋಡು, ಈ ಕ್ಲೈಮೇಟ್ನ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ದೀನಿ ಅಷ್ಟೇ ಇವತ್ತು. ಸೊ ಈ ವ್ಲಾಗ್ಗಿಂತ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಮಾಡೋಣ ಅಂದ್ಕೊಂಡು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಏನಂದರೆ ಕೆಲಸ ಮುಗಿಸ್ಕೊಂಡು ಬಂದು ನಿನ್ನೆನೂ ವರ್ಕು, ಇವತ್ತು ಬೆಳಗ್ಗೆನೇ ತುಂಬ ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಪ್ರಾಪರ್ ನಿದ್ದೆ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಬರೀ ಇಷ್ಟನ್ನು ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಪ್ರೊಫೆಷನಾಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ತಪ್ಪುಗಳು ಯಾವಾಗ ತಪ್ಪುಗಳು ಮಾಡ್ತಾಯಿರ್ತೀನಿ ಅದನ್ನೆಲ್ಲ ತಿದ್ಕೊಂಡು ಅದರಿಂದನೇ ಕಲಿತಾ ಇರ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಒಂದು ಏನು ಇದೇ ಥರ ಇರಲಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮ್ಮಂಥ ಚಿಕ್ಕ ಬ್ಲಾಗರ್ಗಳಿಗೂ ಒಂದು ಅವಕಾಶ ಮಾಡಿಕೊಡಿ. ನಾವು ಸ್ವಲ್ಪ ಬಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಏನೋ ಒಂದು ವೀಡಿಯೋಸ್ ಎಲ್ಲ ಮಾಡ್ಬೋದು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಶುಭ ಸಂಜೆ. ಬಾಯ್. ಹೆರಿಟೇಜ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.